ಈಗ ನೋಡ್ರ ಈಗ ಬೇಸಿಗೆ ದಿವಸನಾಗ ಪ್ರತಿ ವರ್ಷ 3 ಸರಿ ಡ್ಯಾಮ್ ನೀರು ಬಿಡಿಸ್ತಾರೆ. 3 ಸರಿ ಅದು ಕರೆಕ್ಟ್ ಮಾಡ್ತಾ ಇದ್ದಾರೆ, ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಇನ್ನೂ ಈ ದಿಶೆಯಲ್ಲಿ ಆದ್ರೆ ನೋಡ್ರಿ, ಈಗ ನಾವು ಕೆಟ್ಟ ಮಾತಾಡ್ತೀವಿ, ಈ ಗ್ಯಾರಂಟಿ ಅದಲ್ಲ, ಇದು ಲಾಂಚರ್ ಇದು ಇಲ್ಲ, ಅದಾದ ಲಂಚ್ ಅಲ್ಲ, ಲಂಚ್. ಅದಕ್ಕಿಂತ ಅವ್ರು ಸ್ವಂತ ದುಡಿಯುವಂಥ ವ್ಯವಸ್ಥೆ ಮಾಡಿಕೊಟ್ರೆ ಅಂದ್ರೆ ಆ ದಿಶೆಯಲ್ಲಿ ನಮ್ಮ ಸತೀಶ್ ಅವ್ರು ಚಿಂತನೆ ಮಾಡ್ತೇವೆ. ಇಲ್ಲ ಅವ್ರ ದೂರದೃಷ್ಟಿ ಒಂದು ಹೇಳಿ ನಿಮಗೆ, ಒಂದದ್ದು ಬೇಕಾದ್ರೆ ನೀರೆಲ್ಲ ರೈತ ಸಿಗುವಂಥದ್ದು. ಬಂತರ ಭೂಮಿ ಸಾಕಷ್ಟು ಅದ ನಮ್ಮಲ್ಲಿ. ನೀರು ಸಿಕ್ತಪ್ಪ ಅಂದ್ರೆ ರೈತ ಬೇಕಾದ ಕಲ್ಲಾಗ ಸದ್ದು ಬೆಳಿತಾನೆ. ಅವಾಗೇನು ಹೇಳೋ ಗೊಬ್ಬರ ಬೇಕಂತ ಇಲ್ಲ, ಮುಖ್ಯ ಬೇಕಾಗಿದ್ದು ನೀರು. ಈಗ ನಮ್ದು ಇದಾಗ ಗುರಿಕೋಡ್ ಡ್ಯಾಮ್ ಆಗಿದ್ದಂತೂ ಎಷ್ಟೋ ಬೇಕಾದಷ್ಟು ಆಗ್ತಿತ್ತು. ಅದೇನೋ ಯಾವುದೋ ಕಾರಣಕ್ಕೊಂದು ಹಂಗೆ ಉಳಿತು. ಅದು ಅಲ್ಲಿ ಹೋಗೋದು ಎಷ್ಟು ರೀ, ಒಂದು ಭಾಳ 100 ಎಕರೆ ಹೋಗ್ತಿತ್ತು. ನಮ್ಮ ಮನೆತನದ ಒಂದು 54 ಎಕರೆ ಜಮೀನು ಅದೇ, ಅಲ್ಲಿ 4 ಸರ್ವೆ ನಂಬರ್ದು. ಈಗೆಲ್ಲ ನಮ್ಮ ಅವ್ರವ್ರ ಹುಡುಗರು ಆ ಕಡೆ ನೌಕರಿ ಹೋಗಲ್ಲ, ಯಾರು ಮಾರಿದಾರೆ, ಯಾರು ಪಾಲು ಹಚ್ಚಿದಾರೆ ಅಲ್ಲಿ. ಅದರಿಂದ ಈಗ ಅದೊಂದು ಡ್ಯಾಮ್ ಆಗಿತ್ತು ಅಂದ್ರೆ ಮತ್ತೆ 1000 ಎಕರೆ ಮುಂದ್ಗಡೆ ನೀರು ಆಗ್ತಿತ್ತು. ಅದೇನೋ ಅದು ಹಿಂದಿನ ನಾಳೆ ಮತ್ತೆ ಮಾಡತ್ತಾರ ಅವ್ರು. ಅವ್ರ ತಲೆಯಾಗ ಅದು ಐತೆ ಮಾಡತ್ತಾರ. ಮತ್ತೆ ಹೇಳೋದಿಲ್ಲ ಸತೀಶ್ ಏನಿಲ್ಲ, ಎಲ್ಲರೂ ಅವ್ರವ್ರ ನಾಯಕರುಗಳು ತಮ್ಮ ಕ್ಷೇತ್ರ ಜನರಿಗೆ ಮತದಾರಿಗೆ ಒಳ್ಳೇದು ಮಾಡಲಿ. ಏನು ನಾವು ಎಷ್ಟೋ ಕೋಟಿಗಳನ್ನ ಗಳಿಸ್ರು ತಿನ್ನೋದ ರೊಟ್ಟಿ, ಚಪಾತಿ, ಹಣ್ಣ, ಆಮೇಲೆ ನಾನ್ ವೆಜ್, ಮಟನ್ನ, ಚಿಕನ್ನ, ದೇವ್ರಿಗೆ. ಆಮೇಲೆ ಈಗ ಅದನ್ನು ದೇವ್ರು ನಮ್ಗೆ ತಿಂದು ಬಿಡುವಲ್ಲ, ಯಾಕಂದ್ರೆ ನಾನಾ ಥರ ರೋಗ ಬರಾಗ್ತಾವ. ಅದಕ್ಕೆ ಎಲ್ಲರಿಗೂ ಕೈ ಮುಗಿದು ಕೇಳ್ಕೋದಂದ್ರೆ ಜನದ ಸಲುವಾಗಿ ಅನುಕೂಲ ಮಾಡಿ ಕೊಡ್ರಿ. ಎಲ್ಲ ಇಲ್ಲ ಅವ್ರು ಅಷ್ಟಲ್ಲ, ಎಲ್ಲ ಕಡೆ ಒಟ್ಟು ಟೋಟಲಿ ಓವರ್ ಆಲ್ದಾಗಿ. ಅದಕ್ಕೆ ಅವ್ರು ಮುಂದಿನ ಪೀಳಿಗೆಗೆ ಅವ್ರು ಮುಖ್ಯಮಂತ್ರಿ ಆಗಿ ನಮ್ಮ ರಾಜ್ಯದ ಅಭಿವೃದ್ಧಿ ಆಗಲಿ. ಮತ್ತು ನಮ್ಮ ಗೆಳೆಯರ ಬಳಗದಂತೂ ಅವ್ರು ಒಟ್ಟ ಮರ್ತಿಲ್ಲ. ಮೇಲೆ ಯಾವಾಗ ಅವ್ರೆ ನಮ್ಮನ್ನು ಕೂಡಿಸ್ತಾರ, ಏನಪ್ಪ ನಿಮ್ಮಲ್ಲಿ ಏನು ವಿಷಯ ಅಂತ ಕೇಳ್ತಾರೆ. ಈಗ ಒಂದು 4 ವರ್ಷದಿಂದ ಸುರೇಶ್ ಮತ್ತೇನು ಮಾಡಬೇಕು, ನಾನು ಎಲ್ಲ ಮಾಡತ್ರಿ ಅಣ್ಣ, ಒಂದು ಸಾಮೂಹಿಕ ವಿವಾಹ ಮಾಡಿರಿ, ಜನ ನಿಮ್ಮನ್ನು ನೆನೆಸ್ತಾರೆ. ಯಾಕೆ ಬಡಬಗ್ರ ಜೀವನ ಪರ್ಯಂತ ನೆನೆಸ್ತಾರೆ. ಮದುವೆ ಭಾಳ ಇಂಪಾರ್ಟೆಂಟ್. ಈಗ ಒಂದು ಹೆಣ್ಣಿನ ಕಡೆ ಅವ್ರು ಒಂದು 50 ಮಂದಿ ನಮ್ಮ ಮ್ಯಾಗ ಅಭಿಮಾನಿಗಳು ಆಗ್ತಾರೆ, ಗಂಡಿನ ಕಡೆಯಿಂದ ಒಂದು 5 ಅಭಿಮಾನಿಗಳು ಆಗ್ತಾರೆ. ಇಲ್ಲ ಬಂದ್ರಿ ಬಾಲ್ಯದ ಮಿತ್ರರು ಸತೀಶ್ ಅವ್ರದ್ದು, ಅವರ ಬದುಕಿನ ಅನೇಕ ಮಗ್ಗಲನ್ನು ಹೇಳಿದ್ರಿ. ಜೊತೆಗೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅವರ ಬುದ್ಧಿವಂತರ ಅವ್ರಿಗೆ ಹೇಳೋ ಅವಶ್ಯಕತೆ ಒಳ್ಳೇದಾಗ್ತದೆ, ಅವರಿಂದ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ತದೆ. ಅದಕ್ಕೆ ಆ ದಿಶೆಯಲ್ಲಿ ನಮ್ಮ ಒಂದು ಸಂಸ್ಥೆ ಪರವಾಗಿ ಅವರಿಗೆ ಇವೆಲ್ಲ ಕೆಲಸ ಮೊನ್ನೆ ಅವ್ರ ಅಧ್ಯಕ್ಷ ಸ್ಥಾನ ಅವರಲ್ಲಿ ಮನಸ್ಸಿನಾಗಿತ್ತು. ಅದು ಬೇರೆಯವ್ರು ಕೊಟ್ಟರು ಅವ್ರು ಕೆಟ್ಟದ್ದು ಮಾತಾಡಲಿಲ್ಲ. ಅವ್ರು ಕೆಟ್ಟದ್ದು ಮಾತಾಡಲಿಲ್ಲ. ಅವ್ರು ಹಿರಿಯರದಾರ, ಅವ್ರು ಕೊಟ್ಟಾರ, ಅವ್ರ ಸಾರಥ್ಯದೊಳಗೆ ನಾವು ಮುಂದಿನ ಎಲೆಕ್ಷನ್ ಹೋಗ್ತು ಅಂತ ಇದು ಅಂತಂದ್ರೆ ಇದು ಯಾರ ಬಾಯಿಂದ ಬರಕ್ಕೆ ಸಾಧ್ಯ ಐತೆ ಹೇಳ್ರಿ? ಇಂಥ ಎಲ್ಲ ಒಂದು ದೊಡ್ಡ ಗುಣ ಇಲ್ಲ. ಒಬ್ಬರು ಏನು ಮಾಡ್ತಾರೆ, ನನಗೆ ತಪ್ಪೈತೆ ಅಂತ ಅಂದ್ಕೊಳ್ಳೆ ಕೆಲಸ ನೋಡ್ತಾರೆ, ಮತ್ತೆ 45 ಮಂದಿ ತೋಳುದು ಪಾರ್ಟಿಗಳು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಬಹಳ ಗಂಭೀರವಾಗಿ ವರ್ತನೆ ಮಾಡಿದ್ರು, ಇವರು ಗಂಭೀರ ಮಾಡಿದ್ರು. ಡಿ ಕೆ ಶಿ ಅವ್ರನ್ನ ಅದನ್ನ ಲಾಭ ಮಾಡಿ ತೋರಿಸ್ಬೇಕಷ್ಟ ಅವಕಾಶ ಸಿಕ್ಕದ ಅವ್ರಿಗೆ 2 ವರ್ಷ. ಅವ್ರು ಒಳ್ಳೇದು ಮಾಡಲಿ, ಅವರು ಒಳ್ಳೇದಾಗಲಿ, ಇವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಆದ್ಮೇಲೆ ಇಲ್ಲಿವರೆಗೆ ನಮ್ಮ ಸುರೇಶ್ ನೇಗನಾಳ್ರವರು ಸತೀಶ್ ಅವ್ರ ಕುರಿತಾಗೆ ಸಾಕಷ್ಟು ಅವರ ಹಳೆಯ ನೆನಪಿಸ್ತಾ ಅವರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಎಲ್ಲ ನೆಲೆಗಟ್ಟ ಮೇಲೆ ಮಾತಾಡಿದ್ದಾರೆ. ಇದು ನಿಮಗೇನು ಅನ್ನಿಸ್ತು? ನಿಮಗೆ ನಿಜವಾಗಿಯೂ ಏನು ಅನ್ನಿಸದ? ನೀವು ನಮ್ಮ ಕಾಲಮ್ದಲ್ಲಿ ಬರೀರಿ, ಜೊತೆಗೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇರ್ರಿ, ಶೇರ್ ಮಾಡ್ತಾ ಇರ್ರಿ. ಜೊತೆಗೆ ಅದಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂತಂದ್ರೆ ಇಲ್ಲಿವರೆಗೆ ಅವ್ರು ಹೇಳಿದಂಥ ಮಾತುಗಳು ನಿಮ್ಗೆ ಎಷ್ಟು ಲೈಕ್ ಆಗ್ಯದ, ಲೈಕ್ ಮಾಡೋದು ಬರಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅಂತ ತಿಳಿಸುತ್ತಾರೆ. ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.